ಗುಡ್ ಮಾರ್ನಿಂಗ್. ಸೊ ಇವತ್ತು ನನ್ನ ಫೇವ್ರೆಟ್ ಹರ್ಬಲೈಫ್ ನ್ಯೂಟ್ರಿಷನಲ್ಲಿ ಆಲ್ಮೋಸ್ಟ್ 30ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ಗಳು ಇಂಡಿಯಾದಲ್ಲಿದೆ. ಬಟ್ ಆದ್ರೂ ಅದರಲ್ಲಿ ನನ್ನದು ಫೇವ್ರೆಟ್ ಪ್ರಾಡಕ್ಟ್ಸ್ ಒಂದು ಇರಬೇಕಲ್ವಾ. ಶೇಖಾ ಫ್ರೆಶ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಷ್ಟು ವರ್ಷನೇ ತೊಗೊಳ್ತಾ ಇದ್ದೀನಿ, ನನ್ನ ಫ್ಯಾಮಿಲಿಯಲ್ಲಿ ಇಷ್ಟು ವರ್ಷನೇ ತೊಗೊಳ್ತಾ ಇದ್ದೀವಿ. ಬಟ್ ಅದಲ್ಲದೆ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್ ಇದೆ. ಸೊ ಇವತ್ತು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮತ್ತು ಅದರಲ್ಲಿ ಏನೇನಿದೆ ಮೇನ್ ಇಂಪಾರ್ಟೆಂಟ್ ಥಿಂಗ್, ತುಂಬ ಜನ ನಾವು ಏನಾದರೂ ಒಂದು ಐಟಮ್ಸ್ನ ತೊಗೊಳೋಕ್ಕಿಂತ ಮುಂಚೆ ನಾಟ್ ಓನ್ಲಿ ಇನ್ ಹರ್ಬಲೈಫ್ ಎನಿ ಪ್ರಾಡಕ್ಟ್ಸ್, ಎನಿ ತಿನ್ನುವಂಥ ಪ್ರಾಡಕ್ಟ್ಸ್ ನೀವು ತೊಗೊಳ್ಬೇಕಾದ್ರೆ ರೇಟ್ನ ನೋಡ್ತೀವಿ, ಸಮ್ಟೈಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ನೋಡ್ತೀವಿ, ಎಕ್ಸ್ಪೈರಿ ಡೇಟ್ ನೋಡ್ತೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆಫರ್ಸ್ನ ನೋಡ್ತೀವಿ. ಆದರೆ ಅದರಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡದೆ ತುಂಬ ಸಲ ಫೂಲ್ ಆಗಿಬಿಡ್ತೀವಿ. ಆದರೆ ಅದೇ ನಮ್ಮನ್ನು ಎಲ್ಲವೋ ಕರ್ಕೊಂಡು ಹೋಗುತ್ತೆ. ಅದು ನಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ಗೊತ್ತಾಗೋಷ್ಟೊತ್ತಿಗೆ ನಾವೇ ಇರೋದಿಲ್ಲ. ಸೊ ಇವತ್ತು ಅಮೇಝಿಂಗ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇರೋವಂಥದ್ದು ಬೀಟಾ ಹಾರ್ಟ್. ಹೆಸರಲ್ಲಿ ನೋಡಿ ಹಾರ್ಟ್ ಇದೆ, ಬೀಟಾ ಹಾರ್ಟ್. ಇವತ್ತಿನ ಟೈಮ್ಗೆ ಇದು ಬೇಕಾಗಿರುವಂಥ ನೆಸೆಸಿಟಿ ಇರುವಂಥ ಪ್ರಾಡಕ್ಟ್ಸಲ್ಲಿ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ನೋಡಿ ಸಂತೋಷ. ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ಇನ್ನೂ ಸಾಕಷ್ಟು ಜನಕ್ಕೆ ತಲುಪುತ್ತೆ. ಮತ್ತು ತುಂಬ ಜನಕ್ಕೆ ಹಾರ್ಟ್ನ ಮತ್ತು ಇಡೀ ಬಾಡಿನ ಚೆನ್ನಾಗಿ ಇಟ್ಕೋಬೇಕು ಅಂತಿದ್ದವ್ರಿಗೆಲ್ಲನೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನಲ್ಲಿ ಈ ಬೀಟಾ ಗ್ಲೂಕಾನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಬೀಟಾ ಗ್ಲೂಕಾನ್ ಯಾಕೆ ಹೇಳಿದೆ ಅಂತನಾ ಹೇಳ್ತೀನಿ. ಇದರಲ್ಲಿ 15 ಸ್ಯಾಶೆಟ್ ಬರುತ್ತೆ. ಈ ಬೀಟಾ ಹಾರ್ಟ್ ಪ್ಯಾಕೆಟಲ್ಲಿ 15 ಸ್ಯಾಶೆಟ್ ಈ ಥರ ಇರುತ್ತೆ. ಇದು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಪೌಡ್ರ್ ಫಾರ್ಮೆಟ್ ಇರುತ್ತೆ, ಸ್ವಲ್ಪ ಲೈಟಾಗಿ ವೆನಿಲಾ ಫ್ಲೇವರ್ ಥರ ಇರುತ್ತೆ. ಸೊ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಆಬ್ವಿಯಸ್ಲಿ ಇದು ವೆಜಿಟೇರಿಯನ್ ಪ್ರಾಡಕ್ಟ್ಸ್. ಸೊ ಇದರಲ್ಲಿ ಕೇವಲ 47.5 ಕ್ಯಾಲೋರೀಸ್ ಒಂದು ಸ್ಯಾಶೆಟ್ನಲ್ಲಿರುತ್ತೆ. ಒಂದು ಸ್ಯಾಶೆಟ್ ಬಂದು 15 ಗ್ರಾಮ್ ಇರುತ್ತೆ. ಟೋಟಲಾಗಿ ಎಷ್ಟು ಗ್ರಾಮ್ ಇರುತ್ತೆ? 15 ಗ್ರಾಮ್ ಇರುತ್ತೆ. ಅದರಲ್ಲಿ 2.5 ಗ್ರಾಮ್ನಷ್ಟು ಫೈಬರ್ ಇರುತ್ತೆ. ಮತ್ತು ಕಾರ್ಬೋಹೈಡ್ರೇಟ್ಸ್ 9 ಗ್ರಾಮ್ ಇರುತ್ತೆ, ನೆಗ್ಲಿಜಬಲ್. ಶುಗರ್ ಕೂಡ 0.47 ಗ್ರಾಮ್, ನೆಗ್ಲಿಜಬಲ್. ಆ್ಯಡೆಡ್ ಶುಗರ್ 0. ನೆನ್ಪಿಟ್ಕೊಳ್ಳಿ, ಟೋಟಲ್ ಶುಗರ್ಗೂ ಆ್ಯಡೆಡ್ ಶುಗರ್ಗೂ ಡಿಫ್ರೆನ್ಸ್ ಇರುತ್ತೆ. ನಾರ್ಮಲ್ ಶುಗರ್ ಅಂತ ಇದ್ರೆ ಇದರಲ್ಲಿ ಏನು ನ್ಯಾಚುರಲಾಗಿ ಏನು ಬರುತ್ತೋ ಅದರಲ್ಲಿ ಶುಗರ್ ಇದ್ದೇ ಇರುತ್ತೆ. ಆ್ಯಡೆಡ್ ಶುಗರ್ ನಾವು ಮಿಕ್ಸ್ ಮಾಡೋವಂಥದ್ದು. ಸೊ ಅದು ಇದರಲ್ಲಿ ಹಾಕಿಲ್ಲ. ಅದು ಅಮೇಝಿಂಗ್ ಪ್ರಾಡಕ್ಟ್. ಬೇರೆದರೆಲ್ಲ ಹಾಕಿರ್ತಾರೆ, ಬಟ್ ಇದರಲ್ಲಿ ಆ್ಯಡೆಡ್ ಶುಗರ್ 0 ಇದೆ. ನೆಕ್ಸ್ಟ್ ಬಂದು ಸ್ಯಾಚುರೇಟೆಡ್ ಫ್ಯಾಟ್ 0.14 ಗ್ರಾಮ್ಸ್, ನೆಗ್ಲಿಜಬಲ್, ನೋ ಪ್ರಾಬ್ಲಮ್. ಟ್ರಾನ್ಸ್ ಫ್ಯಾಟ್ ಇಲ್ಲ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಮೊನೋಸ್ಯಾಚುರೇಟೆಡ್ ಫ್ಯಾಟ್, ನೆಗ್ಲಿಜಬಲ್, 1 ಗ್ರಾಮ್. ನೆಕ್ಸ್ಟ್ ಬಂದು ಕೊಲೆಸ್ಟ್ರಾಲ್ 0, ಇದು ತುಂಬ ಇಂಪಾರ್ಟೆಂಟ್, 0 ಇದೆ. ನೆಕ್ಸ್ಟು ಪಾಲಿಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ 0.36 ಗ್ರಾಮ್ಸ್. ಇವೆಲ್ಲ ಎಸೆನ್ಷಿಯಲ್, ನಮ್ಮ ಬಾಡಿಗೆ ಬೇಕಾಗಿರೋ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ಗಳಲ್ಲಿ ಇವು ಕೂಡ ಒಂದು. ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಪಾಲಿಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, omega-3, omega-6, omega-9 ಇದ್ರೆ ತುಂಬ ಸಾಕಷ್ಟು ಬೇಕಾಗುತ್ತೆ. ಅದರಲ್ಲಿ ಇವು ಕೂಡ ಒಂದು. ನೆಕ್ಸ್ಟ್ ಬಂದು ಅಫ್ಕೋರ್ಸ್ ಇದರಲ್ಲಿ ಸ್ವಲ್ಪ ಸೋಡಿಯಂ 1.8 ಮಿಲಿಗ್ರಾಮ್ ಅಷ್ಟು ಇದ್ದೇ ಇರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ 6 ಗ್ರಾಮ್ನಷ್ಟು ಫೈಬರ್ ಇದೆ, ಡಯಟ್ರಿ ಫೈಬರ್ ಇದೆ. ಇದಂತೂ ಸಾಕತ್ತು ಕೆಲಸ ಮಾಡುತ್ತೆ, ನಮ್ಮ ಬಾಡಿಗೆ ಬೇಕಾದಂಥ ಅಮೇಝಿಂಗ್ ಪ್ರಾಪರ್ಟೀಸ್ ಫೈಬರ್. ಇವತ್ತಿನ ದಿವಸಗಳು ಫೈಬರ್ ತುಂಬ ಡಿಫಿಷಿಯನ್ಸಿ ಆಗ್ತಿದೆ ಮನುಷ್ಯನ ತಿನ್ನುವಂಥ ಊಟದಲ್ಲಿ. ಡೈರೆಕ್ಟ್ ಐಟಮ್ಸ್ ತಿಂತೀವಿ, ಪಾಲಿಶ್ಡ್ ರೈಸ್ ತಿಂತಾಯಿದ್ದೀವಿ, ಪಾಲಿಶ್ಡ್ ರಾಗಿ ತಿಂತಿದ್ದೀವಿ, ಪಾಲಿಶ್ಡ್ ಗೋಧಿ, ಎಲ್ಲ ಪಾಲಿಶ್, ಎಲ್ಲ ಫೈಬರ್ನ ತೆಗೆದು ತಿಂತಾಯಿದ್ದೀವಿ. ಆ ಫೈಬರ್ ಇಲ್ಲದೆ ಇರೋದಕ್ಕೋಸ್ಕರನೇ ಸಾಕಷ್ಟು ಪ್ರಾಬ್ಲಮ್ಸ್ ನಮ್ಮ ಬಾಡಿಯಲ್ಲಿ ಬರ್ತಾ ಹೋಗ್ತಿದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಫೈಬರ್ ಡಿಫಿಷಿಯನ್ಸಿ ಇದ್ದರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟು 3 ಗ್ರಾಮ್ಸ್ ಆಫ್ ಬೀಟಾ ಗ್ಲುಕಾನ್ ಇದೆ. ಸೊ ಅದು ಮಾತ್ರ ಎಕ್ಸಲೆಂಟ್ ಕಂಡೀಷನ್ಸ್. ಸೊ ನೆಕ್ಸ್ಟು ಇದರಲ್ಲಿ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಓಟ್ ಬ್ರ್ಯಾಂಡ್ ಅಂದರೆ ಓಟ್ಸ್ಕೊಳ್ದು ಬರುತ್ತಲ್ವ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥದ್ದು ಕೆಲವೊಂದಷ್ಟು. ನೆಕ್ಸ್ಟ್ ಬಂದು ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಅಂದರೆ ಸೂರ್ಯಕಾಂತಿ ಬೀಜದಿಂದ ತಯಾರು ಮಾಡಿರುವಂತಹ ಎಣ್ಣೆಯ ಪೌಡರ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಕಾರ್ನ್ ಸಾಲಿಡ್ಸ್, ಕಾರ್ನ್ ಅಂತ ಹೇಳಿದ್ರೆ ಜೋಳ ಬರುತ್ತಲ್ವ, ಸೊ ಅದರದ್ದು ಕೆಲವೊಂದಷ್ಟು ಅಂಶಗಳನ್ನ ತೆಗೆದು ಇದರಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ವೀಟ್, ಬಾರ್ಲಿ, ರೇ. ಸೊ ಇಷ್ಟು ಇದ್ರದ್ದು ಮೇಜರ್ ಕಂಟೆಂಟ್ಸ್, ಎಲ್ಲ ವೆಜಿಟೇರಿಯನ್ ಕಂಟೆಂಟ್ಸ್ ಕೂಡ. ಸೊ ಧೈರ್ಯವಾಗಿ ತೊಗೋಬೋದು, ಯಾರು ಬೇಕು, ವೆಜ್ ನಾನ್ ವೆಜ್ ಯಾರು ಬೇಕಾದ್ರೂ ತೊಗೋಬೋದು. ಆ್ಯಂಡ್ ನೆಕ್ಸ್ಟು ಇದು ಯೂಸ್ ಮಾಡುವಂತಹ ವಿಧಾನ ಏನು ಅಂತ ಹೇಳಿದರೆ, ಒಂದು ಸ್ಯಾಶೆಟ್ನ ನಿಮ್ಮ ಶೇಕ್ ಜೊತೆಗೆ ಆ್ಯಡ್ ಮಾಡಿ. ನೀರಲ್ಲಿ ಕೂಡ ಹಾಕೋಬೋದು, 150-200 ml ಅಷ್ಟು ನೀರಲ್ಲಿ ಕೂಡ ಹಾಕೋಬಹುದು.
ಪ್ರಾಬ್ಲಮ್ ಇಲ್ಲ. ಬಟ್ ಶೇಕ್ ಜೊತೆ ತೊಗೊಂಡ್ರೆ ಒಂಥರ ನಾನು ತೊಗೊಳ್ಳೋ ಶೇಕ್ ಜೊತೆಗೆ ಅದಕ್ಕೆ ಇದು ಅಮೇಝಿಂಗ್ ಪ್ರಾಡಕ್ಟ್ಸ್. ಒಂದು ದಿವಸಕ್ಕೆ ಒಂದು ಸೆಷನ್ ತೊಗೊಂಡ್ರೆ ಚೆನ್ನಾಗಿ ಸಾಕಾಗುತ್ತೆ. ಮತ್ತು ನೆಕ್ಸ್ಟು ಇದರಲ್ಲಿ ಮೇಜರಾಗಿ ಈ ಒಂದು ಬೀಟಾ ಹಾರ್ಟ್ದು ಕೆಲಸ ಏನು, ಇದೇ ಕೆಲಸ. ಸೊ ನಮ್ಮ ಬಾಡಿನಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಟ್ರೈಗ್ಲಿಸರೈಡ್ಸ್ ಇರುತ್ತೆ, ಹೀಗೆ ಸಾಕಷ್ಟು ಇರುತ್ತೆ, ಸರಿನಾ? ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ ದೇವರು. ನಮ್ಗೆ ಗೊತ್ತಿಲ್ಲ, ನಮ್ಮ ಇತ್ತೀಚಿನ ದಿನಗಳು ತಿನ್ನುವಂಥ ಫುಡ್ಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥ ಫುಡ್ಗಳೇ ಜಾಸ್ತಿ ಇರುತ್ತೆ. ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು ಏನೂ ಇರೋಲ್ಲ. ಆ ಕೊಲೆಸ್ಟ್ರಾಲ್ನ ಮ್ಯಾನೇಜ್ ಮಾಡೋಕ್ಕೆ ಬೇಕಾದಂಥ ಅಂಶಗಳು ಒಂದೂ ಇರೋದಿಲ್ಲ. ಇದ್ದರೂ ನಮಗೆ ಬಾಡಿಗೆ ಸಾಕಾಗೋದಿಲ್ಲ, ಸಾಕಾದರೂ ನಮಗೆ ಸಿಗ್ತಾ ಇರೋಲ್ಲ. ಸೊ ಈ ಥರ ಆಗಿರುವಂಥ ಸಿಚುವೇಶನ್ಸ್ನಲ್ಲಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ನೀಟಾಗಿ ಆರಾಮಾಗಿ ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಮಾಡೋದು ತುಂಬ ಅತ್ಯಗತ್ಯ ಇತ್ತೀಚಿನ ದಿನಗಳಲ್ಲಿ. ಸೊ ಅದಕ್ಕೆ ಈ ಬೀಟಾ ಗ್ಲೂಕಾನ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರ ಜೊತೆಗೆ ಫೈಬರ್ ಇರೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಬ್ಲಡ್ ಕೊಲೆಸ್ಟ್ರಾಲ್ನ ಮೈಂಟೈನ್ ಮಾಡೋಕ್ಕೆ ಖಂಡಿತ ಇದು ಅಮೇಝಿಂಗ್ ಪ್ರಾಡಕ್ಟ್ಸ್. ಅದಕ್ಕೆ ನೋಡಿ ಇದ್ರದ್ದು ಸ್ಟಿಕರಿಂಗ್ನಲ್ಲಿ ಇದ್ರದ್ದು ಏನು ಲೋಗೋ ಅಥವಾ ಏನು ಈ ತಂಬ್ಲಿನಲ್ಲಿ ಏನಿದೆಯೋ ಇದು ರಕ್ತದ್ದು ಏನು ಸ್ಟ್ರೀಮೇ ಹಾಕಿದ್ದಾರೆ. ಸೊ ಹಂಗಾಗಿ ಈ ಬೀಟಾ ಗ್ಲೂಕಾನ್ ಪೌಡ್ರನ್ನ ಆರಾಮಾಗಿ ಯೂಸ್ ಮಾಡ್ಬೋದು, ಸಖತ್ತಿದೆ. ಇವಾಗ ನಾನು ಹೇಳಿದ ತಕ್ಷಣ ರೊಚ್ಚಿಗೆ ಎದ್ಬಿಟ್ಟು ಅಮೆಝಾನು ಫ್ಲಿಪ್ಕಾರ್ಟ್ನ ದಯವಿಟ್ಟು ತೆಗಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಇದನ್ನು ಹೆಂಗಂದ್ರೆ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ. ಇದನ್ನು ಕೋಚ್ನ ಸಹಾಯ ಮುಖಾಂತರ ಪರ್ಸ್ನಲೈಸ್ ಮಾಡಿ ಯೂಸ್ ಮಾಡಬೇಕು. ನೀವು ಪ್ರಾಡಕ್ಟ್ಸ್ನ ಯಾರ ಹತ್ರ ತೊಗೊಳ್ತಿರೋ ಕೋಚಿಂಗು ಅವ್ರ ಹತ್ರನೇ ತೊಗೋಬೇಕು. ಕೋಚಿಂಗ್ ಯಾರ ಹತ್ರ ತೊಗೊಳ್ತಾ ಇರ್ತಿರೋ ಪ್ರಾಡಕ್ಟ್ಸು ಅವ್ರ ಹತ್ರನೇ ತೊಗೋಬೇಕು. ಕೋಚಿಂಗು ಒಬ್ಬರ ಕಡೆ, ಪ್ರಾಡಕ್ಟ್ಸ್ ಒಬ್ಬರ ಕಡೆ ತೊಗೊಂಡ್ರೆ ಖಂಡಿತ ರಿಸಲ್ಟ್ಸ್ ಬರೋಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಎಲ್ಲ ವೀಡಿಯೋದಲ್ಲೂ ಮೆನ್ಷನ್ ಮಾಡಿರ್ತೀನಿ. ಅಷ್ಟಕ್ಕೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕೂಡ ನಮ್ಗೆ ಇಷ್ಟು ದೊಡ್ಡದಾಗಿ ಬೋಲ್ಡ್ ಅಕ್ಷರದಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ. ನಾವು ಎಲ್ಲೂ ಕೂಡ ಯಾವುದೇ ರೀತಿ ಈ ಕಾಮರ್ಸ್ ಕಂಪ್ನಿಗಳಲ್ಲಿ ಅಥವಾ ರೆಗ್ಯುಲರ್ ಆಗಿ ಶಾಪ್ಗಳಲ್ಲಿ ಎಲ್ಲೂ ಮಾರ್ತಾ ಇಲ್ಲ. ಹರ್ಬಲ್ ಲೈಫ್ ಆಥೋರೈಸ್ ಅಸೋಸಿಯೇಟ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗಳು ಏನಿರ್ತಾರೋ ಅವ್ರ ಮುಖಾಂತರ ನಾವು ಇದನ್ನು ತಲುಪಿಸ್ತಾ ಇರೋದು. ಸೊ ನೀವು ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ತೊಗೊಂಡ್ರು ಕೂಡ ನಿಮಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಲಿ, ಮನಿ ಬ್ಯಾಕ್ ಗ್ಯಾರಂಟಿ ಆಗಲಿ, ರಿಟರ್ನ್ ಪಾಲಿಸಿ ಯಾವುದು ಕೂಡ ನಿಮಗೆ ಸಿಗೋದಿಲ್ಲ. ಮತ್ತು ಏನಾದರೂ ಆದರೆ ಜವಾಬ್ದಾರಿ ಅಲ್ಲ ಅಂತೇಳಿ ನೀಟಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸರಿನಾ? ಇದ್ರ ಮೇಲೂ ತೊಗೊಳ್ತೀನಿ ಅಂದರೆ ಗೊತ್ತಿಲ್ಲ, ಸರಿನಾ? ಮತ್ತು ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರು, ಮೆಡಿಕಲ್ ಸಬ್ಸ್ಟೆನ್ಸಸ್ಸು ಮತ್ತು ಯಾವುದೇ ರೀತಿ ಬೇರೆದು ಬೇಡದೇ ಇರೋದೆಲ್ಲ ಇದರಲ್ಲಿ ಏನು ಯೂಸ್ ಮಾಡಿದ್ದಾರೆ, ಇದರಲ್ಲೆಲ್ಲ ಯೂಸ್ ಮಾಡಿರೋದೆಲ್ಲ ವೆಜ್ ಇಂಗ್ರೀಡಿಯೆಂಟ್ಸು. ಸೊ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋ ಪ್ರಾಬ್ಲಮ್. ನೀವು ಶೇಕ್ನ ಯಾವ ಟೈಮಲ್ಲಿ ತೊಗೊಳ್ತೀರೋ ಆ ಟೈಮಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಇದನ್ನ ಸಪ್ರೇಟಾಗಿ ಕೂಡ ಯೂಸ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದೆ 250 ml ಅಥವಾ 150 ml ಕೋಲ್ಡ್ ಅಥವಾ ನಾರ್ಮಲ್ ವಾಟ್ರಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಸಖತ್ ಪ್ರಾಡಕ್ಟ್ಸು. ಇದನ್ನು ಯೂಸ್ ಮಾಡಿದ್ರೆ ಸಾಕಷ್ಟು ರಿಸಲ್ಟ್ಸ್ಗಳು ಬರುತ್ತೆ. ಸೊ ಇಂಥದ್ದೇ ರಿಸಲ್ಟ್ಸ್ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಬಟ್ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಅಂತೂ ಆಗುತ್ತೆ, ಅದ್ರ ಬಗ್ಗೆ ನೋ ಡೌಟ್. ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದನ್ನ ತೊಗೋಬೋದು. ಸೊ ಸಾಲ್ಯೂಬಲ್ ಡಯಟ್ರಿ ಫೈಬರ್ ಇರೋದ್ರಿಂದ ಸೊ ನಿಮಗೆ ಡೈಜೆಷನ್ ಸಿಸ್ಟಮ್ಗೂ ಹೆಲ್ಪ್ ಆಗುತ್ತೆ, ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಸೊ ಇದ್ರದ್ದು ಇಷ್ಟು ಕೀ ಇಂಗ್ರೀಡಿಯೆಂಟ್ಸ್. ಸೊ ಇದನ್ನ ಆರಾಮಾಗಿ ತೊಗೋಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.